ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ವಿಪಕ್ಷಕ್ಕೆ ಬೇರೆ ರೀತಿಯ ಅಸ್ತ್ರವಾಗಿ ಪರಿಣಮಿಸಿದ್ರೆ ಕಾಂಗ್ರೆಸ್ ಪಾಳೆಯದಲ್ಲೇ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣವಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, 5 ವರ್ಷ ಇರ್ತೀನಿ ಅಂತ ಸಿಎಂ ಅವರೇ ಹೇಳಿದ್ದಾರೆ. ದೊಡ್ಡವರು ಹಾಗೆ ಹೇಳಿದ ಮೇಲೆ ಚಿಕ್ಕವರಾದ ನಾವು ನಮ್ರತೆಯಿಂದ ಇರಬೇಕು ಅಂತ ಹೇಳಿ ಡಿಕೆಶಿ ಮಾತನಾಡಿದ್ದಾರೆ ಮಾರ್ಮಿಕವಾಗಿ. ಎಐಸಿಸಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ. ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಒಬ್ಬ ಮುಖ್ಯಮಂತ್ರಿಗಳು ಎಐಸಿಸಿ ಅಧ್ಯಕ್ಷರ ಹತ್ರ ಏನಾದ್ರು ಮಾತಾಡಬೇಕು ಅಂದ್ರೆ ಮಾತಾಡ್ತಾರೆ, ತಪ್ಪೇನಿಲ್ಲ. ಎಐಸಿಸಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ. ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಒಬ್ಬ ಮುಖ್ಯಮಂತ್ರಿಗಳು ಎಐಸಿಸಿ ಅಧ್ಯಕ್ಷರ ಹತ್ರ ಏನಾದ್ರು ಮಾತಾಡಬೇಕು ಅಂದ್ರೆ ಮಾತಾಡ್ತಾರೆ, ತಪ್ಪೇನಿಲ್ಲ. ಎಐಸಿಸಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ. ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಒಬ್ಬ ಮುಖ್ಯಮಂತ್ರಿಗಳು ಎಐಸಿಸಿ ಅಧ್ಯಕ್ಷರ ಹತ್ರ ಏನಾದ್ರು ಮಾತಾಡಬೇಕು ಅಂದ್ರೆ ಮಾತಾಡ್ತಾರೆ, ತಪ್ಪೇನಿಲ್ಲ. ಎಐಸಿಸಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ. ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಒಬ್ಬ ಮುಖ್ಯಮಂತ್ರಿಗಳು ಎಐಸಿಸಿ ಅಧ್ಯಕ್ಷರ ಹತ್ರ ಏನಾದ್ರು ಮಾತಾಡಬೇಕು ಅಂದ್ರೆ ಮಾತಾಡ್ತಾರೆ, ತಪ್ಪೇನಿಲ್ಲ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಶಾಸಕರ ದಂಡು. ಡಿಕೆ ನಿವಾಸಕ್ಕೆ ಒಂದಷ್ಟು ಮಂದಿ ಶಾಸಕರು ಬರ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್, ಪ್ರಕಾಶ್ ಕೋಳಿವಾಡ ಹಾಗೂ ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ, ಎಂಎಲ್ಸಿ ದಿನೇಶ್ ಗೂಳಿಗೌಡ, ಕಾಂಗ್ರೆಸ್ ಮುಖಂಡ ಆನಂದ ಗಡ್ಡದೇವರ ಮಠ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಜೊತೆಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಏನೂ ಇಲ್ಲ ಅಥವಾ ಹೈಕಮಾಂಡ್ ಹೇಳಿದ ಹಾಗೇನೆ ನಾವು ನಡ್ಕೊಳ್ತೀವಿ, ಅದಕ್ಕೆ ಬದ್ಧ ಅಂತ ಹೇಳಿದ್ರೂ ಕೂಡ, ಬಾಯಿ ಮಾತಿನಲ್ಲೇ ಹೇಳ್ತಾ ಇದ್ರೂ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಗಳು, ನಡೆಗಳು, ಘಟನೆಗಳು ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಪುಷ್ಟಿ ಕೊಡುವಂತಹ ಸಾಧ್ಯತೆಯನ್ನ ಎತ್ತಿ ತೋರಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಯಾರೆಲ್ಲ ಬಂದಿದ್ರು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಡಿಕೆ ಸುರೇಶ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಹೊರಬಂದಿದ್ದಾರೆ. ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎರಡೂ ಬಣದವರು ಅನ್ನೋ ಕುತೂಹಲವಂತೂ ಸದ್ಯಕ್ಕೆ ಮನೆ ಮಾಡಿದೆ. ಯಾವಾಗ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ದೊಡ್ಡ ಮಟ್ಟದ ಬೆಳವಣಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಹೋಗ್ತೀವಿ, ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂದಮೇಲೆ ಮುಂದುವರಿತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರೂ ಕೂಡ ಒಳಗೊಳಗೆ ಆ ಒಳಬೇಗುದಿ ಅನ್ನೋದು ಯಾವ ರೀತಿಯ ಸ್ವರೂಪವನ್ನ ಕಾಂಗ್ರೆಸ್ ಪಾಳೆಯದಲ್ಲಿ ಸೃಷ್ಟಿ ಮಾಡಬಹುದು ಅನ್ನೋದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಥವಾ ಸಂಜೆ ಹೊತ್ತಿಗೆ ಉತ್ತರ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಥವಾ ಇದನ್ನು ಇನ್ನೊಂದಷ್ಟು ದಿನಗಳ ಕಾಲ ಎಳೆದುಕೊಂಡು ಹೋಗುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಎಲ್ಲದಕ್ಕೂ ಸದ್ಯಕ್ಕೆ ನಾವು ಇಂಥದ್ದೇ ಆಗಬಹುದು ಅಂತ ಹೇಳಿ ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಗಮನಿಸ್ತಾ ಇದ್ದೀರಿ, ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಶಾಸಕರು ಬಂದು ಮಾತುಕತೆಯಲ್ಲಿ ತೊಡಗಿಕೊಂಡಂತಹ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಇನ್ನೊಂದಷ್ಟು ಮಂದಿ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವವರು ಕೊಟ್ಟ ಮಾತನ್ನ ತಪ್ಪಬಾರದು ಅಂತ ಹೇಳಿ ಈಗಾಗಲೇ ಕಡ್ಡಿ ತುಂಡಾದ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದನ್ನು ಯಾವ ರೀತಿ ಉಳಿಸ್ಕೊಳ್ತಾರೆ? ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿತ್ತ ಮುಂಚೆನೆ. ಇನ್ನು ಕ್ರಾಂತಿ ಚರ್ಚೆ ನಡುವೆ ಡಿಕೆ ಮನೆಯಲ್ಲಿ ಮಹಾಪೂಜೆ. ಡಿಕೆ ನಿವಾಸಕ್ಕೆ ಬಂದ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ಡಿಕೆ ಬ್ರದರ್ಸ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶತಾಯ ಗತಾಯ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಪಡೆಯುವುದಕ್ಕೆ ಪಣ ತೊಟ್ಟಿದ್ದಾರೆ. ಇನ್ನು ಕೆಲ ತಿಂಗಳ ಹಿಂದೆಯಷ್ಟೇ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಜೇನುಕಲ್ಲು ಸಿದ್ದೇಶ್ವರನಿಗೆ ಹರಕೆಯನ್ನ ಹೊತ್ಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಪಾದಕ ಪೂಜೆ ನಡೆದಿದೆ. ಪಾದಪೂಜೆಯನ್ನ ಮುಗಿಸಿ ಹೊರಟಿದ್ದಾರೆ. ಸಿದ್ದೇಶ್ವರ ಪಲ್ಲಕ್ಕಿ ವಾಹನ ಹೊರಗಡೆ ಬಂದಿದೆ. ಪೂಜಾರಿಯನ್ನ ಡಿಸಿಎಂ ಅವರ ಪತ್ನಿ ಬೀಳ್ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಹರಕೆಯನ್ನ ಕಟ್ಕೊಂಡಿದ್ರು. ಆ ಹರಕೆಯನ್ನ ನಿನ್ನೆ ರಾತ್ರಿ ಪೂರೈಸಿದ್ದಾರೆ. ಒಂದು ಕಡೆ ಅವರ ಪ್ರಾರ್ಥನೆ, ಹರಕೆ, ಪೂಜೆ ಇದೆಲ್ಲವೂ ಕೂಡ ಅವರ ಆಧ್ಯಾತ್ಮಿಕತೆಯ ವಿಚಾರವನ್ನ ವ್ಯಕ್ತಪಡಿಸಿದ್ರೆ ಇದರ ಹಿಂದೆ ರಾಜಕೀಯವೂ ಕೂಡ ಇದೆ. ತಮ್ಮ ಇಚ್ಛೆಯನ್ನ, ತಮ್ಮ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಪೂಜೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋ ಚರ್ಚೆಗಳು, ವಿಶ್ಲೇಷಣೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ.
ಒಂದು ತಿಂಗಳ ಹಿಂದೆಯಷ್ಟೇ ಅವರು ಜೇನುಕಲ್ಲು ಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಯಾಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಮೇಲೆ ಅಪಾರ ನಂಬಿಕೆ ಅಂದ್ರೆ, ಈ ಹಿಂದೆ ಯಡಿಯೂರಪ್ಪನವರು ಕೂಡ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಮೊರೆ ಹೋಗಿ ಸಿಎಂ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ಸಾಗಿದ್ರು. ಅದೇ ಒಂದು ದಾರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರಾ ಅನ್ನೋ ಕುತೂಹಲವು ಕೂಡ ಮತ್ತೊಂದು ಕಡೆ ಮನೆ ಮಾಡಿದೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಪಲ್ಲಕ್ಕಿಯನ್ನ ತರಿಸಿ ಅವರ ನಿವಾಸದಲ್ಲೇ ಪೂಜೆ ಮಾಡಿದಂತಹ ಕ್ಷಣ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪತ್ನಿಯವರು ಬೀಳ್ಕೊಟ್ಟಂತಹ ಆ ಕ್ಷಣದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ದೇವರ ಮೇಲೆ ಭಾರ ಹಾಕ್ತೀನಿ, ದೇವರು ಎಲ್ಲವನ್ನ ನೋಡ್ಕೊಳ್ತಾನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು. ದೇವರು ಕೈ ಹಿಡಿಯುತ್ತಾ ಅವರ ಆಸೆ ಈಡೇರುತ್ತಾ ಕಾದು ನೋಡಬೇಕಿದೆ.